ಚಳ್ಳಕೆರೆ ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ವಾಂತಿ, ಬೇದಿ, ಜ್ವರ, ಕೆಮ್ಮು, ನೆಗಡಿಗಳಂತಹ ಸಾಂಕ್ರಾಮಿಕ ರೋಗಗಳು ಪತ್ತೆಯಾಗುತ್ತಿದ್ದು, ತಾಲೂಕಿನ ಪಂಚಾಯಿತಿ ನೇತೃತ್ವದಲ್ಲಿ ತಾಲೂಕು ಆರೋಗ್ಯ ಇಲಾಖೆ ಸಹಯೋಗದೊಂದಿಗೆ ಹಳ್ಳಿಗಳಲ್ಲಿ ಚರಂಡಿ, ಮನೆ ಮುಂದೆ, ಹಿಂದೆ ಕೊಚ್ಚೆ ನೀರು ನಿಲ್ಲದಂತೆ ಸ್ವಚ್ಛತೆ ಮಾಡಿ ಜನರಲ್ಲಿ ರೋಗದ ಲಕ್ಷಣಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. ಅವರು ನಗರದ ತಾಲೂಕು ಪಂಚಾಯಿತಿ ಮುಂಭಾಗ 16 ರೈತರ ಮುಖಂಡರುಗಳೊಂದಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛತೆ ಕಾಪಾಡಬೇಕು ಎಂದು ಒತ್ತಾಯಿಸಿ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಸಂಪತ್ ಕುಮಾರ್ಗೆ ಮನವಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಮಾಧ್ಯಮದೊಂದಿಗೆ ಮಾತನಾಡಿ, ಗ್ರಾಮ ಪಂಚಾಯಿತಿ ಪಿಡಿಒಗಳು ಕಾಲಕಾಲಕ್ಕೆ ಚರಂಡಿ, ಕುಡಿಯುವ ನೀರಿನ ಘಟಕ, ಕುಡಿಯುವ ನೀರಿನ ಪೈಪ್ಲೈನ್ಗಳಲ್ಲಿ ಕೊಳಚೆ ನೀರು ನಿಲ್ಲುವುದು ಸೇರಿದಂತೆ ಸ್ವಚ್ಛತೆ, ಶುಚಿತ್ವ ಕಾಪಾಡಬೇಕೆಂದು ಈ ಬಗ್ಗೆ ತಾಲೂಕು ಪಂಚಾಯಿತಿ ಪ್ರತಿದಿನ ಹಳ್ಳಿಗಳಿಗೆ ಭೇಟಿ ನೀಡಿ ಪರಿಶೀಲಿಸಬೇಕೆಂದು ಈ ಮೂಲಕ ಒತ್ತಾಯಿಸಿದ್ದೇವೆ ಎಂದರು. ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮಗಳಲ್ಲಿ ಚರಂಡಿಗಳು ಕೆಲಸ ಮಾಡ್ತಾ ಇಲ್ಲ. ಒಳಗಿಡದ ಯಾರು ತೆಗೆಯುತ್ತಿಲ್ಲ. ಬಟ್ಟಲು ನೀರು, ಪಾತ್ರ ತೊಳೆದ ನೀರು, ಮಳೆ ಬಂದಾಗ ನೀರು ಹರಿದು ಬಂದುಬಿಟ್ಟು ಮನೆಗಳಿಂದ ಮನೆಗಳಿಗೆ ನೀರು ನಿಲ್ತಾ ಇದ್ದಾವೆ. ಆ ನಿಂತ ನೀರಿನಲ್ಲಿ ಸೊಳ್ಳೆಗಳು ಮೊಟ್ಟೆ ಇಟ್ಬಿಟ್ಟು ಕಾಲರ, ವಾಂತಿ ಭೇದಿ, ಡೆಂಗಿ ಜ್ವರ ಅಂತ ಅಪಾಯಕಾರಿ ಕಾಯಿಲೆಗಳು ಬರುವಂಥ ಮುನ್ಸೂಚನೆ ಇದೆ. ಆ ಕಾರಣಕ್ಕೆ ಮೇಲಧಿಕಾರಿಗಳಾದ ಇವರು ಆಯಾ ಪಂಚಾಯತ್ ವ್ಯಾಪ್ತಿಯ ಪಿಡಿಒ ಮತ್ತು ಸಂಬಂಧಪಟ್ಟ ಅಧ್ಯಕ್ಷರು, ಕಾರ್ಯದರ್ಶಿಗಳೆಲ್ಲ ಸೇರಿಕೊಂಡು ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪ್ರತಿ ಗ್ರಾಮಕ್ಕೆ ಹೋಗ್ಬಿಟ್ಟು ಸ್ವಚ್ಛತೆ ಇದೆಯಾ ಅಥವಾ ಇಲ್ಲವೇ ಅನ್ನೋದನ್ನು ಪರಿಶೀಲನೆ ಮಾಡಿ ಮುಂದೆ ಕಾಯಿಲೆಗಳ ಉಂಟು ಮಾಡ್ತಕ್ಕಂಥ ಸೊಳ್ಳೆಗಳಿಗೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಅದಕ್ಕೆ ಸಿಂಪರಣೆ ಮಾಡಬೇಕು. ಬ್ಲೀಚಿಂಗ್ ಪೌಡರ್ ಅಂತ ಪೌಡ್ರನ್ನು ಹಾಕಿಬಿಟ್ಟು ಅವುಗಳನ್ನು ಕಾಯಿಸುವಂಥ ವ್ಯವಸ್ಥೆ ಮಾಡಬೇಕು. ಅಚ್ಚುಕಟ್ಟಾಗಿರಬೇಕು. ಆ ಕಾರಣಕ್ಕೆ ಯಾರೋ ಬಂದು ಗ್ರಾಮಗಳಲ್ಲಿ ಕೊಳಚೆ ನೀರು ನಿಂತಿದ್ದಾವೆ, ಚರಂಡಿ ನೀರು ನಿಂತಿದ್ದಾವೆ, ಒಳ್ಳೆ ಮೊಟ್ಟೆ ಇರ್ತದಾವೆ, ಕಾಯಿಲೆ ಇರ್ತದೆ ಅನ್ನೋ ಮುಂಜಾಗ್ರತೆಗಾಗಿ ನಾವು ಇವತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮನವಿ ಕೊಡಬೇಕಂತ ಹೇಳಿ ಬಂದಿದ್ದೀವಿ. ಅನೇಕ ಇವತ್ತು ಈ ಜಿಲ್ಲೆಯಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇದ್ದಾವೆ. ವಾಂತಿ ಭೇದಿ ಆಗ್ತಾ ಇದೆ. ಬಡವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಇವತ್ತು ಸಾವು ಬದುಕಿನ ಜೊತೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರ ಜಿಲ್ಲಾಡಳಿತದ ಮೂಲಕ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ, ಜಿಲ್ಲಾ ಆರೋಗ್ಯ ಇಲಾಖೆ ಸೇರಿ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಹಳ್ಳಿಗಳಲ್ಲಿ ಜಾಥಾಗಳ ಮೂಲಕ ಮಾಡ್ತಾ ಇದ್ದಾರೆ. ಮನೆ ಪಕ್ಕದಲ್ಲಿ ನೀರು ನಿಲ್ಲಬಾರ್ದು, ಅಲ್ಲಿ ನೀರು ನಿಂತರೆ ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತವೆ, ಕ್ರಿಮಿಕೀಟ ಉತ್ಪತ್ತಿ ಆಗ್ತವೆ, ಇದರಿಂದ ಕಾಲರ ಬರುತ್ತೆ, ವಾಂತಿ ಭೇದಿ ಆಗುತ್ತೆ ಅಂತ ಎಲ್ಲ ಕಡೆ ಜಾಗೃತಿ ಮಾಡ್ತಾ ಇದ್ದಾರೆ. ಆದರೆ ನಾವು ಇಲ್ಲಿ ಪಂಚಾಯತಿಗೆ ಅರ್ಜಿ ಕೊಟ್ಟು 1.5 ತಿಂಗಳಾದರೂ ಕೂಡ ಯಾವುದೇ ಅಧಿಕಾರಿ ಬಂದು ಅಲ್ಲಿ ಸ್ವಚ್ಛತೆ ಆಗಲಿ, ಅಲ್ಲಿ ಏನಾಗಿದೆ ಅಂತ ಕೂಡ ಕೂಲಂಕುಷವಾಗಿ ಮಾತಾಡ್ತಿಲ್ಲ. ಇಲ್ಲಿ ತಾಲೂಕು ಆಡಳಿತ ತಹಸೀಲ್ದಾರಿಗೆ ಮನವಿ ಕೊಟ್ಟಿದ್ದೀವಿ, ತಾಲೂಕು ಪಂಚಾಯತಿ ಇವಾಗ ಮನವಿ ಕೊಟ್ಟಿದ್ದೀವಿ, ಗ್ರಾಮ ಪಂಚಾಯತಿಗೂ ಮನವಿ ಕೊಟ್ಟಿದ್ದೀವಿ. ಆದರೆ ಕೂಡ ಪ್ರಾಣದ ಜೊತೆಗೆ, ಬಡವರ ಪ್ರಾಣದ ಜೊತೆಗೆ ಇವತ್ತು ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರೆ. ಅಟ್ಲೀಸ್ಟ್ ತುರ್ತು ಪರಿಸ್ಥಿತಿಯಲ್ಲಿ ಆ ಜಾಗಕ್ಕೆ ಬ್ಲೀಚಿಂಗ್ ಪೌಡರ್ ಕೂಡ ಯಾವುದೇ ಗ್ರಾಮ ಪಂಚಾಯತ್ ಹಾಕಿಲ್ಲ, ಸ್ವಚ್ಛತೆಯನ್ನು ಮಾಡಿಲ್ಲ. ಇದರ ವಿರುದ್ಧ ನಾವು 1.5 ತಿಂಗಳಿಂದ ಕೂಡ ಪತ್ರದ ಮುಖೇನ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಯಾರೂ ಕೂಡ ಅಲ್ಲಿ ಬರ್ತಾ ಇಲ್ಲ. ಇದು ಇವರು ಮಾಡಬೇಕಾದಂಥ ಕೆಲಸವನ್ನ ಇವತ್ತು ನಾವು ನಮ್ಮ ಮನೆ ಪಕ್ಕದಲ್ಲಿ, ನಮ್ಮ ಊರಲ್ಲಿ ಸ್ವಚ್ಛತೆ ಇರಬೇಕು, ಇಡೀ ತಾಲೂಕಲ್ಲಿ ಸ್ವಚ್ಛತೆ ಇರಬೇಕು ಅಂತ ಹೋರಾಟ ಮಾಡ್ತಿದ್ದೀವಿ. ಆದರೆ ಇವತ್ತು ನಾವು 1.5 ತಿಂಗಳಿಂದ ಹೋರಾಟ ಮಾಡ್ತೀವಿ ಅಂದರೆ ನಮಗೇನೋ ತಲೆ ಕೆಟ್ಟಿರಬೇಕು ಅನ್ನೋಂಥ ಪರಿಸ್ಥಿತಿ ಇವತ್ತು ನಮಗೆ ನಿರ್ಮಾಣ ಆಗಿತ್ತು. ಯಾಕಂದರೆ ಈ ಸಮಸ್ಯೆಯನ್ನು ಜನರ ಜೊತೆಗೆ ಹೋರಾಟ ಮಾಡ್ತಾ ಇದ್ವಿ, ಪ್ರಾಣದ ಜೊತೆಗೆ ಇದನ್ನ ಸರಿಪಡಿಸಿ ಅಂತ ಹೇಳಿದ್ರೆ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಅಂದರೆ ನಮಗೇನೋ ತಲೆ ಕೆಟ್ಟಿರಬೇಕು ಹೋರಾಟಗಾರರಿಗೆ, ಈ ವಿಷಯವನ್ನು ತಿಳಿಸೋರಿಗೆ. ಅದರಿಂದ
ತಳುಕು ಪಂಚಾಯಿತಿ ವ್ಯಾಪ್ತಿಯ ಧವಳಗಿರಿ ಕಾಲೋನಿಯ ಪಕ್ಕದಲ್ಲಿ ಹಾದು ಹೋಗುವ ಬಸವನಾಲಕ್ಕೆ ಕಲುಷಿತ ನೀರನ್ನ ಅಕ್ಕಪಕ್ಕ ಮನೆಯವರು ಬಿಡುತ್ತಿರುವುದು, ಅಲ್ಲಿ ಸೊಳ್ಳೆ ಉತ್ಪತ್ತಿಯಾಗಿ ಜನರಿಗೆ ವಾಂತಿ, ಬೇದಿ, ಜ್ವರ ಬಂದು ಆಸ್ಪತ್ರೆಗಳಿಗೆ ಬಡ ಜನರು ಸಾವಿರಾರು ಖರ್ಚು ಮಾಡುತ್ತಿದ್ದಾರೆ. ದೂರು ನೀಡಿದ್ದು ಇದಕ್ಕೆ ತಡವಾಗಿ ಎಚ್ಚೆತ್ತುಕೊಂಡ ಪಂಚಾಯಿತಿ ಅಧಿಕಾರಿಗಳು ಸ್ವಚ್ಛಗೊಳಿಸಿ ಅಕ್ಕಪಕ್ಕದ ಮನೆಯವರಿಗೆ ನಾಲಕ್ಕೆ ನೀರು ಬಿಡದಂತೆ ಎಚ್ಚರಿಕೆ ನೋಟಿಸ್ ನೀಡಿದ್ದರೂ ಸಹ ಉದ್ದೇಶಪೂರ್ವಕವಾಗಿ ನಾಲಕ್ಕೆ ಮತ್ತೆ ನೀರು ಬಿಟ್ಟು ಪಂಚಾಯಿತಿ ಕಾನೂನಿಗೆ ಸವಾಲ್ ಹಾಕಿದ್ದಾರೆ. ಈ ಘಟನೆಯಲ್ಲಿ ಓರ್ವ ಕಂದಾಯ ಇಲಾಖೆ ನೌಕರರು ಸೇರಿದ್ದು, ಇಂತಹ ಘಟನೆಗಳಿಂದ ಪರಿಸರ ಹಾಳಾಗಿ ಬಡವರು ರೋಗಗಳಿಂದ ಸಾವನ್ನಪ್ಪುವುದು ನಿಶ್ಚಿತ. ಆದ್ದರಿಂದ ತಕ್ಷಣವೇ ಕಾನೂನು ಕ್ರಮಕ್ಕೆ ಮುಂದಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಹೇಶ್, ಚಂದ್ರಶೇಖರ್, ಮಲ್ಲೇಶಪ್ಪ, ಪ್ರಶಾಂತ್ ರೆಡ್ಡಿ, ಶ್ರೀನಿವಾಸ್, ಮಂಜುನಾಥ್, ತಿಪ್ಪೇಸ್ವಾಮಿ, ಮಂಜಣ್ಣ ಇತರರು ಇದ್ದರು.